ಶಿವಪ್ಪ ಏನಾತೇಪ ಸ್ಟೇಷನ್ಗೆ ಹೋಗಿದ್ದು ಮಾರೆಳವಾಗ್ಲಿ ರೊಕ್ಕಕ್ಕೆ ಹಂಗೆ ಮಾತಾ ಬಿಡ್ಲ ಅವ ಏನ ಗಡಿಲಿದ 5 ಕೊಡಲಿ 10,000 ಕೊಡಿ ನೀನು ತಣ್ಣಗೆ ಬಾಯಿ ಮುಚ್ಕೊಂತಾವ ಸುಮ್ಮನೆ ಹಂಗಾತು ಹಿಂಗಾತು ಅದಾತು ಇದಾತು ಲಟ್ಟೆ ಆತು ಲಸ್ಕಾತ್ ಅಂತ ಹೇಳಿ ರೊಕ್ಕ ಎಬ್ಸಿ ಯಾವಾರ ಮಾಡ್ತಾರ ಅವ್ರು. ಇಲ್ಲಮ್ಮ, ರೊಕ್ಕ ಎಬ್ಸು ಯಾವಾರ ಅಲ್ಲದ. ಅಮ್ಮ ನೀ ಚಾದ್ ಕೇಳಿದ್ರೆ ಜಗ್ಗ ಖುಷಿ ಪಡ್ತಿ. ಏನು ಖುಷಿ ಪಡ್ತೇನೆ? ಏನು ಹೇಳಕತ್ತೀಯಲ್ಲ ನೀನು? ಹೌದು ಬೇಮ್ಮ, ನನ್ನ ನಿಧಿ ಸತ್ತಿಲ್ಲ. ನನ್ನ ಹಾಟ್ಯ ನಾ 2 ಸಲ ಹೇಳಿ ಹಸಿದ ನಿನಗ ಏನ ನೀ ಹಂಗಾಗಿ ಸತ್ತಿಲ್ಲ ಅಂತಂದು ಇಲ್ಲಡಿ ತಲೆಯಾಗ ತುಂಬ್ಕೊಂಡು ನಾ ಎಲ್ಲಿ ಹುಚ್ಚಕ್ಕೇನಪ್ಪ ಯಪ್ಪ ನನಗನ ಒಟ್ಟು ಬ್ಯಾನೆ ಎತ್ತು ಇಲ್ಲಡ. ಅಲ್ಲ ಯಪ್ಪ ನಾವ ನಮ್ಮ ಕೈಯಾರೆ ಹೋಗಿ ಮಣ್ಣು ಮಾಡಿ ಬಂದೇವಿ. ಹೆಂಗೆ ವಿಚಾರ ಮಾಡ್ತೀಯ ಶಿವು ನೀನು? ಶಿವು ಕರೆದಿಲ್ಪ ಕಮಲವ್ವ ನಿನ್ನ ಮಗುಗ ಚಕ್ಕ ಹೇಳಿ ಹೇಳ್ತಾನ ನಾನು ಹುಚ್ಚು ಹಿಡಿಸ್ಕೊತಾನ. ಇನ್ನೊಂದು ದಿವಸ ಆದ್ರೆ ಮಾತೆತ್ತಿದ್ರೆ ನಿಧಿ ಸತ್ತಿಲ್ಲ ಅಂತಾನ. ಅಲ್ಲಲ್ಲಿ ನಾವಿತ್ತು ಅಲ್ಲ ಇವ ಸಾಯ್ಲಂಗ ನಾವು ಹೋಗಿ ಕುಣ್ಯಾಗಿಟ್ಟು ಬರ್ತೀವ ನಾವು. ಅಮ್ಮ ನಿಧಿ ಸತ್ತಿದ ಕರೆ ಐತಿ ಇಲ್ಲ ನಂಗಿಲ್ಲ, ಆದ್ರೆ ಅದು ನಮ್ಮ ನಿಧಿ ಅಲ್ಲ. ನೀನು ಹುಚ್ಚ ನಾನು ಹಾಟೆ ಹಾಕೊಡ್ಡೇನ ಒಂದು ತಲೆ ತಿರ್ಗಂಗೆ ಮತ್ತಿನ ನಿನಗೆ ಹುಚ್ಚು ಏರ್ಸ್ಬೋದಲ್ಲ ನನಗೂ ಹುಚ್ಚು ಏರ್ಸ್ಬೇಕಂತ ಮಾಡೀನು. ಮತ್ತಿನ ನೀನು ಮಾರಾಳವಾಗ್ಲಿ ನಿನಗ ನಿಧಿ ಸತ್ತಿದ ಕರೆ ಐತಂತ ಅಂದ್ರೆ ನಮ್ಮ ನಿಧಿ ಅಲ್ಲ ಅಂತ ಮತ್ತಿನ ಹೇಳಕ್ಕಿ ಮ್ಯಾಗಿಂದ ಇದ್ರಲಿಂದ ಇಳಿದು ಬಂದ್ಲ ನಂಗೆ. ಹೇ ಶಿವಪ್ಪ ಏನು ಹೇಳಕತ್ತಿ ನೀನು? ಇಲ್ಲಡೆ ಅಮ್ಮನ BP ಏರಿಸ್ಬೇಡ. ಏನಾಗ್ತದ ಚಂದಾಗಿ ಹೇಳ. ಅದು ಏನಾಗೈತೆ ಅಂದ್ರಿ ಹೇಳ್ತಾನೆ ಕೇಳ್ರಿ, ನಾ ಹೇಳ್ತೇನೆ. ಅಲ್ಲ ಯಾರು ನೀವು ಸುಮ್ ಕುಂದ್ರಿ, ನೀವು ಹೇಳಿದ್ರೆ ಅವ್ರು ಯಾರು ನಂಬೋದಿಲ್ಲ. CC ಕ್ಯಾಮ್ರಾದಾಗ ಏನಾಗೈತೆ ಗೊತ್ತೇನ್ರಿ? ನಿಧಿ ಹಂಗ ಅದಾಳಕ್ಕಿ ನನಗೂ ಆಕಿ ನೋಡಿದ್ರೆ ನಿಧಿನ ಅನಿಸ್ತಾಳ. ಬಂದು ಅದು ಹಕ್ಕಿಕತ್ತಿಗೆ ಎಟ್ಟ ಹೊರಗಿಂದ ಕದಾ ಬಂದು ಕದಾ ತೆಗದಾಳ್ರಿ. ಕದಾ ತಂಗು ಒಳಗೆ ಹಾಕೊಂಡಾಳ. ಒಳಗೆ ಹಾಕೊಂಡ ಮ್ಯಾಗ ಏನಾಗೈತಿ ಆಕಿನ ಬೆನ್ನಟ್ಕೊಂಡು ರೌಡಿಗಳು ಬಂದಾರ. ರೌಡಿಗಳು ಬಂದ ಮ್ಯಾಗ ಈಕಿ ಹೆದ್ರ ಒಳಗೆ ಬಂದಾಳ. ಒಳಗೆ ಬಂದು ಒಂದು 10-15 ನಿಮಿಷಕ್ಕೆ ಹಳ್ಳೆ ಮತ್ತೆ ನಿಧಿನ ಆಕಿ ಹೊರಗೆ ಬಂದಾಳ. ಹೊರಗೆ ಬಂದಿಂದ ಅವರು ಈಕಿಗೆ ಮೂಗಿಗೆ ಏನೇನೋ ಇದನ್ನ ಮಾಡಿ ಮೂರ್ಚಿ ಹೋಗಿಸಿ ಈಕಿನ ತೊಗೊಂಡು ಹೋಗ್ಯಾರ. ಆಮ್ಯಾಗ ಅಲ್ಲ ಈಗ ಒಬ್ಬೇಕೆ ಆದ್ರೆ ಒಳಗೆ ಬಂದಿದ್ದಕ್ಕೆ ಸಾಕ್ಷಿ ಐತಿ, ಹೊರಗೆ ಹೋಗಿದ್ದಕ್ಕೆ ಸಾಕ್ಷಿ ಐತಿ. ಒಳಗೆ ಬಂದಿದ್ದು ಎಲ್ಲಿ CCದಾಗ ಆ ಕ್ಯಾಮ್ರಾದಾಗ ಎಲ್ಲಿ ಬಂದೇ ಇಲ್ಲಂತ. ಮತ್ತೆ ಇಲ್ಲಿ ಸತ್ತಿ ಹೆಣ ಅಂತ ತೊಗೊಂಬಂದು ಆಕಿನ ಸಾಯಿ ಹೊಡೆದಾರಂದ್ರೂ ತೊಗೊಂಬಂದು ಮನ್ಯಾಗ ಹಾಕಿದವ್ರು ಯಾರು ಬೇಕಲ್ಲ, ಆದ್ರೆ ರಿಕಾರ್ಡ್ ಆಗಿಲ್ಲ. ಅದಕ್ಕೆ ಈಗ ಪೊಲೀಸರ ಲೆಕ್ಕಾಚಾರ ಏನು ಅಂದ್ರೆ ನಾನು ಹೇಳಿದ್ದೆ ಅವ್ರಿಗೆ ಐಡಿಯಾ. ಬೇರೆ ಯಾರೋ ನಿಧಿ ಹಂಗೆ ಕಾಣೋಕಿ ಒಳಗೆ ಬಂದಿರ್ಬೇಕಾ? ನಮ್ಮ ನಿಧಿ ಹುಚ್ಚಿಪೆ ಅಲ್ಲಿ ಹೊರಗೆ ಹೋಗಿರ್ಬೇಕಾ? ಇದನ್ನ ಅದಂತ ತಿಳ್ಕೊಂಡು ಇದನ್ನ ಕರ್ಕೊಂಡು ಹೋಗಿರ್ಬೇಕು ಅವರು. ಈಗೇನ್ರ ಮೊದಲ ಏನ್ರ ಇಸಾ ಕೊಡ್ತಿದ್ಲೋ ಏನು ಮಾಡಿದ್ಲೋ ಯಾರಿಗೆ ಗೊತ್ತು. ಈಗೇನ್ರ ಸತ್ತಿರ್ಬೇಕು. ಹೌದುವಾ? ಆಕೆ ಯಾವ್ಯಾಕೆ ಬರ್ತಾಳ ಅಂತಂದು ಮೊದಲು ಗೊತ್ತಿತ್ತು ನಿನ್ನ ಮಗಳಿಗೆ. ಅದಕ್ಕೆ ಆಗಲಿ ನನ್ನ ಸಾವಿಗೆ ಯಾರೂ ಕಾರಣವಿಲ್ಲ ಅಂತ ಹೇಳಿ ಪತ್ರ ಬರ್ದಿಟ್ಟಿದ್ಲು ನೋಡು. ನೀವಂತರು ಏನು ಮಾತಾಡ್ತಿರೋ ಯಾವ್ಯಾಕೆ ಬಂದ್ಲಂತ, ನಿಧಿ ಹಂಗ ಕಂಡ್ಲಂತ, ಆಕೆನ ಆಡ್ಲಂತ ಆಕೆ ಆಡ್ಲಂತ. ಮತ್ತೆ ಯಾರು ಪತ್ರ ಏನು ಅವ್ರಪ್ಪ ಬಂದು ಬರ್ದಿಟ್ಟಿದ್ ನಾನು. ಇವನ್ನ ಏನು ಮಾಡ್ಲಿರಿ ನೀವು ನನ್ನ ಮ್ಯಾಗ ಸಿಟ್ಟು ಬಂದ್ರ ಆಗಿದ್ದು ನೀ ಹೇಳಕತ್ತ. ನಾ ಪೊಲೀಸ್ ಸ್ಟೇಷನ್ಯಾಗ ನೋಡಿದ್ದನ. CC ಕ್ಯಾಮ್ರಾದಾಗ ಚಂದ ತೋರ್ಸ್ಯಾರ ಅವರೆಲ್ಲ. ಬಂದಿದ್ದಕ್ಕೆ ಸಾಕ್ಷಿ ಐತಿ, ಹೋಗಿದ್ದಕ್ಕೆ ಸಾಕ್ಷಿ ಐತಿ, ಹೊಳೆ ಬಂದಿದ್ದಕ್ಕೆ ಸಾಕ್ಷಿ ಇಲ್ಲ ಅಂತಂದ. ಮತ್ತೆ ಹೆಂಗೆ ಯಾರಿಗೆ ಗೊತ್ತು ನೋಡಿ. ಮತ್ತೆ ನೀವೇ ಎಲ್ಲಾರು ಕೂಡ ಹೊರ ಸಾಯಿಸಿರ ನನ್ನ ಮಗಳನ್ನ. ಹೆಚ್ಚಾಗಿತ್ತು ನೋಡಿ ನನಗೆ. ಸಾಯಿ ಕಾಲಕ್ಕೆ ಪೊಲೀಸ್ ಸ್ಟೇಷನ್ಯಾಗ ಹೋಗಿ ಕುಂದ್ರದು ಒಂದೊಂದ ಎಣಸೋದು ಬೇಕಾಗಿತ್ತು. ಅದಕ್ಕೆ ನಾನು ನಿನ್ನ ಮಗಳು ಕೊಂದ ನೀಸ ಹಾಕಿ ಈಗ ಜಗಳ ಮಾಡ್ಕೊಂತ ಕುಂದ್ರದಲ್ಲ. ಇಲ್ಲೋಡ ನನ್ನ ಮನಸ್ಸು ಹೇಳ್ದತ್ ನನ್ನ ನಿಧಿ ಸತ್ತಿಲ್ಲ ಅಂತಂದು. ಆದ್ರೆ ಏನಾಗೈತೆ ಅಂತ ನನಗೂ ಚಂದ ಗೊತ್ತಿಲ್ಲ. ಅಕಸ್ಮಾತ್ ನನ್ನ ನಿಧಿ ಸತ್ತಿದ್ದ ಕರೆ ಆದ್ರೆ ಆಕಿ ಸಾವಿಗೆರ ನ್ಯಾಯ ಸಿಗ್ತೈತಿ. ಅವತ್ತಕಿನ ಅಟ್ಟಿಸ್ಕೊಂಡು ಬಂದವ್ರು ಯಾರು? ಆಮ್ಯಾಗ ಆಕಿ ಹೊರಗೆ ಯಾಕೆ ಹೋದ್ಲು? ಮತ್ತೆ ಅವ್ರಕಿನ ಮೂರ್ಚಿ ಒಯ್ದು ಎಲ್ಲಿಗೆ ಕರ್ಕೊಂಡು ಹೋದ್ರು? ಆಮ್ಯಾಗ ಆಕಿ ಒಳಗೆ ಹೆಂಗೆ ಬಂದು ಸತ್ತು? ಇದಕ್ಕೆಲ್ಲರಿಗೂ ಪ್ರಶ್ನೆ ಕೂತ್ರು ಸಿಗ್ತೈತಿ. ಕಾರಿನ ನಂಬರ್ ಸಿಕ್ಕತಿ. ಅದನ್ನ ಬೆನ್ನಟ್ಕೊಂಡು ಈಗ ಪೊಲೀಸರು ಹೊಕ್ಕೇನಂದಾರ. ಅದು ಸಿಕ್ಕ ಮ್ಯಾಗ ನನಗೂ ಫೋನ್ ಹಚ್ತಾನಂದಾರ. ನಾನು ಹೊಕ್ಕನಿ. ಬೇಡ, ನೀ ಏನು ಹೋಗೋದು ಬೇಕಾಗಿಲ್ಲ. ಅವರೆಲ್ಲ ಪತ್ತೆ ಹಚ್ತಾರಲ್ಲ ಪೊಲೀಸರು, ಅದಕ್ಕೆ ಅದಾರ. ಯಪ್ಪ ನಾ ಹೇಳ್ತಾ ನೋಡಿ, ಈಗ ಆಗಿತ್ತು ರಗಡಾಗಿತ್ತು ನಮಗೆ. ನೀ ಏನಲ್ಲಿ ಬೆನ್ನಟ್ಕೊಂಡು ಹೋಗೋದು ಬೇಕಾಗಿಲ್ಲ. ಅವು ಎಂಥ ಮಂದಿಯೋ ಏನು ಅಂದಾಕರ ಇದನ್ನಿದ್ದಾರ ಅವರು. ಕಮಲವ ಹೇಳಿ ನಿನ್ನ ಮಗಗ. ಅಮ್ಮ ಹೇಳೋದು ಕರೆ ಐತಿಪ್ಪ. ಈಗ ನಮಗೆ ರಗಡಾಗೈತಪ್ಪ. ಯಪ್ಪ ನೀನು ಹೋಗೋದು ಬೇಕಾಗಿಲ್ಲ ಶಿವ. ಅವರೆಲ್ಲ ಪೊಲೀಸರು ಅವರೆಲ್ಲ ಪತ್ತೆ ಹಚ್ತಾರ. ಇಲ್ಲ ನಾ ಹೋಗಾಕಬೇಕು. ನನ್ನ ನಿಧಿಗೆ ಏನಾತಂತ ನಾ ತಿಳ್ಕೊಳಕಬೇಕು. ಏನಾರ ಆಗಾಕ ನಾ ಏನು ಒಬ್ಬನ ಹೊಂಟೇನೆ ಬೇ. ನನ್ನ ಜೊತೆಗೆ ಪೊಲೀಸರು ಇರ್ತಾರಲ್ಲ, ಎಲ್ಲ ಬಂದೂಕಿರ್ತಾವ ಅವ್ರ ಹತ್ರ. ನೀವೇನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಇಲ್ಲಿ ಮಾತಾಡಕತ್ತೀನಿ ಹಂಗ
ಯವ್ವ ನನಗೆ ಯಾಕೆ ಬೆಳತಾನಕನ ನಿದ್ದೆ ಹತ್ತಿಲ್ಲ ನನಗೆ ಈಗ ಒಂದಿಟ್ಟು ಕಣ್ಣು ಎಳ್ಯಾಕತ್ತಾವ ಒಂದಿಟ್ಟು ಮಕ್ಕೊಂಡು ಹೇಳ್ತೇನೆ ಪೊಲೀಸರು ಫೋನ್ ಹಚ್ಚಿದಾಗ. ಆತನವ ನಿನಗೆ ಸಮಾಧಾನ ಏನ ಒಂದೀಟು ನೆಮ್ಮದಿ ಇಲ್ಲಾರ್ದಂಗಾಗೈತೆ ನೋಡಿ ನಮ್ಮ ಮನ್ಯಾಗ. ತಗೋರ್ವ ನಿಮಗೆ ಆತನ ಸಮಾಧಾನ? ನೀವು ಇಷ್ಟರು ಕೂಡ ಏನೇನು ಮಾಡಿದ್ರೋ ಏನೇನು ಹರ್ಕಟ್ಗೆರಿ ಯಾವಾರ ಮಾಡಿದ್ರೋ ಈಗ ನನಗೆ ಸಮಾಧಾನ ಆತಂತ ಕೇಳಿದ್ರೆ ನಾ ಏನು ಮಾಡೀನಿ? ನಾ ಏನು ಮಾಡೀನಿ? ನನಗೆ ಬಂದ್ರೆ ನಾಕಾಶೇನ ಅವ್ರನ್ನ ರೋಡಿಗಳನ್ನ ಬೇಸ್ ಮಾಡ್ತಾಳವ ಇದು ಕತಿ. ಇವ್ರಂದ್ರ ಇರ್ತಾನಿ ಏನ್ ನನಗೇನು ಮನಿ ಇಲ್ಲಾರ್ದಾಗ ನಾ ಏನು ಬಂದು ನಿಮ್ಮ ಮನ್ಯಾಗ ಬಿದ್ದಿಲ್ಲ. ಇವ್ರಂದ್ರ ಇರ್ತಾನಿ ಹೋಗನು ಹೊಕ್ಕನಿ. ಹಂಗಲ್ಲ ಅಲ್ಲೇ ಸಾವಂತ್ರಿ, ನಂದು ಒಂದಿಟ್ಟು ಅರ್ಥ ಮಾಡ್ಕೊ. ಹೀಗಾಕಿ ಆಕಿ ಸತ್ತಿದ್ದಕ್ಕೆ ನಮಗೂ ದುಃಖ ಐತಿ, ನೋವು ಐತಿ. ಆಕೆ ಸಾಯಕ್ಕೆ ಸತ್ತು ಹೋದ. ಈಗಿವ ಅಲ್ಲಿ ಹೊಕ್ಕನಿ ಇಲ್ಲಿ ಹೊಕ್ಕನಿ, ಅವ್ರನ್ನ ಹಿಡಿತೇನೆ ಇವ್ರನ್ನ ಹಿಡಿತೇನೆ ಅಂತ ಏನು ಕೇಳ್ರಿ? ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಏನು ಮಾಡ್ಕೋಬೇಕು ಹೇಳ? ಅಲ್ರಿ ನನಗಂದ್ರೆ ನಾ ಏನು ಮಾಡಿ ಈಗ ಹಳೆಯಾರಿಗೆ ನಾ ಹೋಗೋದನೆ? ಅವ್ರಿದ್ದು ಅವರು ಹಂಗ ಇದನ್ನ ಮಾಡಕತ್ತಾರ. ಈಗ ನಾ ಏನು ಮಾಡಕತ್ತತಿ ಹೇಳಂಗಂದ್ರ? ಚೆನ್ನವ ಏನು ಮಾತಾಡವಲ್ಲ ಅಲ್ಲೇ ಹಂಗ ನಿಂತ ಬಿಟ್ಟಿದಿ. ನಾ ಏನು ಮಾಡಲಿ ಮಾತಾಡಿ ಮಾತೆತ್ತಿದ್ರಿ 8ರ ಬಸ್ 10, 9ರ ಬಸ್ 10, 1ರ ಬಸ್ 10, ಆ ಬಸ್ 10, ಈ ಬಸ್ 10 ಅಂತೀರಿ. ಯಾಕೆ ಬೇಕು ನಮಗೆ? ಅದೇನ ಅಂತಾರಲ್ಲ, ನಾನು ಅಷ್ಟ ಈರಂದ್ರ ಇರ್ತಾನಿ, 12ರ ಬಸ್ ಐತಿ ಹೊಕ್ಕನಿ. ಇನ್ನೇನೈತಿ ಇಲ್ಲಿ ಇರಾಕ್ರ ಏನೈತಿ, ಉಳ್ಯಾಕ್ರ ಏನೈತಿ? ನಾವೇನು ಮಾಡಿದ್ರು ಅಷ್ಟ. ನಮ್ಮದೆಲ್ಲ ಏನಿದ್ರು ಕಾಲು ಹೊರಗೆ ಎಲ್ಲ ನಿಮ್ಮದ ಏಕಾಬಾಕ ಆಗೈತಿವಾ. ನಮ್ಮದೇನೈತಿ ಹೊಕ್ಕೇವ್ ನಮ್ಮೂರಿಗಿನ್ ನಾವು. ಸಾಕಾಗೈತಿ ಆಯವ್ವ, ನನಗೆ ಸಾಕಾಗೈತಿ. ಕಮಲವ್ವ ನಾವೊಂದಿಟ್ಟು ಮಟ್ಟದ ಅಜ್ಜಾರನ ಭೇಟಿ ಆಗಿ ಬರ್ತೇನೆ. ಇದು ಏನಾಗಕತ್ತ ನಮ್ಮ ಮನ್ಯಾಗ ಅನ್ನೋದು ಹೋಗಿ ನನಗೊಂದಿಟ್ಟು ಯಾಕೆ ಸಮಾಧಾನ ಆಗೋದು. ಹುಷಾರು ನೋಡ್ಸಿವಪ್ಪ. ಅಯ್ಯಯ್ಯ ಅನ್ನಕ್ಕಿಟ್ಟು ಬಂದಿದ್ದೆ, ಏನಾತ ಏನ? ಅಯ್ಯೋ ಚೆನ್ನವಕ್ಕ ಏನು ಬಿಡೇವಾ ನೀನು ಹಣೆ ಬಾರ ಗಣೆ ಚೋತಿ ಅಂತ. ನಾನು ಏನಾರ ಒಂದು ಲೆಕ್ಕ ಹಾಕ್ಕೊಂಡಿರ್ತಿದ್ದಿ, ಒಂದು ಲೆಕ್ಕ ಪಾರ್ ಕಾಣೋದಿಲ್ಲ ಪೂರ್ ಕಾಣೋದಿಲ್ಲ ನೋಡಿ ನೀನು. ಮೊದಲ ಏನೇನ ಮಾಡಿ ನಿಮ್ಮ ಉನ್ಸಿದಿ ಏರಿಸಿ ಏನೇನ ಮಾಡಿದ್ರಂತ ದೇವ ಹಾಲ್ಗಟ್ಟಿಗೆ ಯಾವಾರ ಮೊಮ್ಮಕ್ಕಳನ್ನ ಇಲ್ಲಿ ತೊಗೋಬೇಕಂತ ಹೇಳಿ ನಿಮ್ಮ ಅವನು ಕೈ ಜೋಡಿಸಿ ಸತ್ತು ಹೆಣಾಕೊಂತ ಕುಂತಿದ್ಲಂತ. ಆವಾಗೂ ಕೆಲಸ ಆಗಲಿಲ್ಲ. ಏನೇನೋ ಮಾಡಿದ್ರಿ. ಆ ಸೇತಿ ಹಣೆ ಬರನ ಕೆಟ್ಟೈತಿ ಬಿಡ. ಅದ್ರ ನಸೀಬ್ದಾಗ ಅಕ್ಕಿ ಕಾಯಿ ಬೀಳೋದು ಐತೆ ಇಲ್ಲ ನೋಡ್ರಿ. ಎಲ್ಲರ ಒಂದು ಚಲೋ ಸಾಮ್ಯಾರನ್ನ ಕೇಸ್ರಿ ನೋಡ್ರಿ. ಈಗ ಅಲ್ಲ ಹಂಗೂ ಹಿಂಗೂ ಮಾಡಿ ಹಂಗಾರೆ ಶೇತಾಂದು ಶಿವಪ್ಪಂದು ಮದುವೆ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದಿ. ಎಲ್ಲ ಕೂಡೆ ಹೊಲಿಗೆ ಎದ್ದು ಅದೇನ ಅಂತಾರಲಿ ಈಗ ಆಕಿನ ಹೊಳೆ ಬದುಕಿ ಬರಾಕತ್ತಾಳಂತ. ಮತ್ತೆ ಇನ್ನೇನೈತಿ? ನಿಮ್ಮಂತಾರಿ ಖುಷಿ ಆಗಿರ್ತಲ್ವಾ? ಖುಷಿ ಆತಿಲ್ಲ, ಎಲ್ಲ ನಿಮಗೆ ಬೇಕಾದಂಗ ಆತಿಲ್ಲೋ. ಆ ರಕ್ಕಣ ಮಕ್ಕಳಾಕ ನಿಮಗೆ ಬೇಕಾದಂಗ ಆತಿಲ್ಲ. ನಮ್ದೇನೈತಿ ನೀ ಮನ್ಯಾಗ? ಅದೇನ ಅಂತಾರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದನ್ನ ಎಲ್ಲಾರು ನನಗೆ ಚೀಚಿ ಮಾರಿ ಹಾಕಿ ತೋರಿಸ್ಬಿಟ್ರು. ನನ್ನ ಸೇತಿಗೆ ಪಾಪ ಅದ್ರ ಹಣೆ ಬಾರಿ ಎಷ್ಟು ಕೆಟ್ಟೈತೇವ. ದೊಡವ ಯಾಕೆ ಇದನ್ನ ಮಾಡಕತ್ತಿ ನೀನು? ಯಾಕೆ ಬಾಯ್ ಮಾಡಕತ್ತಿ? ಯವ ಶೇತ, ನಿನ್ನ ಹಣೆ ಬಾರಿ ಎಷ್ಟು ಕೆಟ್ಟೈತಿ ಅದೇ, ಎಷ್ಟು ಕೆಟ್ಟೈತಿ. ಹೆಂಗಾರ ಮಾಡಿ ಆ ಶಿವನ್ ಕೊಡಿನ ಲಗ್ನ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ನಿ. ಆ ನಿಧಿ ಏನೋ ಮತ್ತೆ ಹೊಳೆ ಬದುಕ್ಯಾಳ ಅಂತಂದು ಒಂದು ಸುದ್ದಿ ಬಂದೈತಿವ. ಇನ್ನಕ್ಕೆ ಬದುಕಿದ್ಲಂದ್ರೆ ಮುಗೀತಲ್ಲ ಕುಡಿಯಕತ್ತಿ. ಏನು ನಿಧಿ ಬದುಕ್ಯಾಳ ಅಂತ? ಅಯ್ಯೋ ದೊಡವ, ಚಲೋ ಆತಲ್ಲ ದೊಡವ. ಮತ್ತೆ ಚಲೋ ಆತಂತೀಯಲ್ಲ ಅಲ್ಲಿ ನಿಂದ ಹಳೆ ಬಾರ ಎಲ್ಲಿಗೆ ಬಂತ ಅಂತ. ನಾನು ಎಲ್ಲಿ ಕೈ ಇಟ್ಟಿದ್ರ ಕಡೆ ಒಂದು ನಿನ್ನ ಮದ್ವೆ ಸುದ್ದ ಆಗೋಲ್ದವ. ನಿನ್ನ ಮದ್ವೆ ಹೆಂಗ ಅಂತ ನನಗದ ಹೊಟ್ಟೆ ಬ್ಯಾನಿ. ದೊಡವ ಇಲ್ಲೋಡ, ನನಗೆ ಜೀವನದಾಗೆಲ್ಲ ಕೆಟ್ಟ ಆಗಿರ್ಬೋದಿಲ್ಲ ನಂಗಲ್ಲ, ಆದ್ರೆ ನಾ ಆಕಿನ ಸಾಯಿ ಹೊಡೋದು ಶಿವಮಾಮನ ಮದುವೆ ಆಗ್ಬೇಕನ್ನೋ ಯಾ ಆಸೆನೂ ನನಗಿಲ್ಲ. ಏನು ನೀ ಅದನ್ನೆಲ್ಲ ವಿಚಾರ ಬಿಟ್ಬಿಡು. ಏನೋ ನಾನು ಹಣೆ ಬಾರ್ದಾಗ ಏನಾಕತ್ತಲ್ಲ ಅದ ಬರ್ದಿರ್ತೈತಿ ನನಗ ಅಂತೇಳಿ ಎಲ್ಲಾರ ಒಂದು ಕಡೆ ಹುಡುಗ ಕಾಕೊಂಡು ಕುಂತಿರ್ತಾನೆ. ಇವತ್ತನ ನಾಳೆ ಅವನ ಸಿಕ್ತಾನೆ. ನೀ 12 ವಿಚಾರ ಮಾಡಕೋಬೇಡ. ಪಾಪ ಆಕಿ ಬದುಕಿದ್ದ ಹೆಚ್ಚು. ಉಗುಳು ನಿಮ್ಮ ದೊಡ್ಡವನ ಮಸಲಿಗೆ ಬೇಸಂಗ. ಇದಕ್ಕಂತಾರ ಬಹದ್ದೂರ್ ಮಾತಂತ ಹೇಳಿ. ಮಾಮ ನಿಧಿ ಬದುಕ್ಯಾಳ ಅಂತಲ್ಲ ಮಾಮ. ಕಂಗ್ರ್ಯಾಚುಲೇಷನ್ ಮಾಮ. ಹೋಗಿ ನಿಧಿ ಎಲ್ಲಿದ್ರು ಕರ್ಕೊಂಬ ಮಾಮ ಆಕಿನ. ಥ್ಯಾಂಕ್ಸ್ ಶ್ವೇತಾ, ನೀ ಅನ್ಕೊಂಡಂಗನ ನಾ ಅನ್ಕೊಂಡಂಗನ ನನ್ನ ನಿಧಿ ಬದುಕಿದ್ರೆ ಸಾಕಾಗೈತೆ ನನಗೆ. ಆಕಿ ಎಲ್ಲಿ ಪಾತಾಡಾಗಿದ್ರು ಆಕಿ ನಾ ಬಿಡಂಗಿಲ್ಲ, ಹುಡುಗಿ ಕರ್ಕೊಂಬರ್ತೇನೆ. ಮಾಮ ನಾನು ಬರ್ಲಾ ಮಾಮ ನಿನ್ ಜೊತೆಗೆ? ಬ್ಯಾಡ ಶ್ವೇತಾ, ನಾವೀಗ ಹೋಗಾಕತ್ತಿದ್ದ ದಾರಿ ಹೆಂಗೈತೋ ಏನೋ, ಅಲ್ಲಿ ಎಲ್ಲೇನಂತ ಕಟಕ್ರದಾರೋ ಏನೋ ಗೊತ್ತಿಲ್ಲ. ನೀ ಏನು ಬರೋದು ಬೇಡ. ಹೆಂಗೂ ಪೊಲೀಸರು ಇರ್ತಾರ, ಪೊಲೀಸರು ಮಿಕ್ಕಿ ನನಗೇನು ಮಾಡ್ತಾರೆ ಯಾರ? ಹೌದು, ಹೆಂಗಾರ ಮಾಡಿ ನಾನು ಇವನು ಕೂಡ ಹೋಗಿ ನನ್ನ ಮಗಳನ್ನ ಹಳ್ಳಿ ಕರ್ಕೊಂಬಂದ್ಯಾ, ನನ್ನ ಮಗಳನ್ನ ಬದುಕಿಸ್ಕೊಂಬಂದ್ಯಾ ಅಂತ ಹೇಳಿ ನನ್ನ ಗಂಡನ ಮುಂದೆ ಹೇಳಿದ್ಯಾರ. ನನ್ನ ಗಂಡಗೂ ಒಂದಿಟ್ಟು ನನ್ನ ಮ್ಯಾಗ ಖುಷಿ ಬರ್ತೈತಿ, ಆಮ್ಯಾಗ ಈ ಮನೆಯವ್ರಿಗೂ ನನ್ನ ಮ್ಯಾಗ ಖುಷಿ ಬರ್ತೈತಿ. ಹೌದು, ಹಳ್ಯಾನ ಕೂಡ ಹೆಂಗಾರ ಮಾಡಿ ಹೋಗಿ ನನ್ನ ಮಗಳನ್ನ ನಾನೇ ಬದುಕಿಸ್ಕೊಂಡು ಬಂದ್ಯಾ ಅಂತ ಎಲ್ಲಾರ ಮುಂದೆ ಹೇಳಕ್ಕೆ ನನಗೆ ಅನುಕೂಲ ಐತಿ. ಅಂತರ್ಮಿಕ್ಕಿ ನನಗೆ ಯಾರು ಏನಾರ ಮಾಡ್ತಾರ? ಪೊಲೀಸರು ಇರ್ತಾರಲ್ಲ.
ಇಲ್ರಿ ಪಾಳ್ಯಾರ ನನಗೆ ಸಮಾಧಾನ ಆಗೋಲ್ರಿಪ್ಪ. ನನ್ನ ಮಗಳನ್ನ ಯಾವಾಗ ನೋಡೇನೆ ಯಾವಾಗ ಬಿಟ್ಟನೆ ಅಂತ ಅನ್ಸಾಕತ್ತೈತಿ. ಇಲ್ಲ ನನ್ನ ಮಗಳಿಗೆ ಯಾರ ಏನಾರ ಮಾಡಿದ್ರು ಅಡ್ಡ ಉದ್ದ ಹರಿಬೇಕು ಅನ್ಸಾಕತ್ತೈತಿ. ನಾನು ನಿಮ್ಮ ಕೂಡ ಬರ್ತೇನೆ. ನಿಮ್ಮನ್ನ ಒಬ್ರನ್ನ ಮಾತ್ರ ಕಳ್ಸೋದಿಲ್ರಿಪ್ಪ ನಾನು. ಅಲ್ಲ ನೀವೇ ಇಷ್ಟು ಇದನ್ನ ಮಾಡಕತ್ತೀರಿ ಅಂದ್ರೆ ನಾನಕಿ ಹುಟ್ಟದಾಗಿಂದ ಹಿಡಿದು ಇಲ್ಲಿ ಮಟ್ಟ ಜಾಪಾನ್ ಮಾಡಿ ನನಗೆ ತ್ರಾಸ ಆಗೋದಿಲ್ಲನೇ ಹೇಳು. ಇಲ್ರಿ ಮತ್ತೆ ನಾ ಹೇಳ್ತೇನೆ ನೋಡ್ರಿ ಚಕ್, ನಾನು ಬರಾಕೆ ನನ್ನ ಕರ್ಕೊಂಡು ಹೋಗ್ರಿ. ಅಕಸ್ಮಾತ್ ಆಕಿ ಏನಾರ ಬದುಕಲಾರ್ದಂಗ ಸತ್ತು ಹೋಗಿದ್ಲಂದ್ರೆ, ಸತ್ತಿದ್ದ ಕರಿ ಐತಂದ್ರೆ ಹೌದು ಶಿವಪ್ಪನ ಕೊಟ್ಟು ನಾನು ಹೋಗಾಕಬೇಕು. ನಾನು ಏನಾಗೈತೆ ಅಂತ ತಿಳ್ಕೊಳಾಕಬೇಕು. ಆಮ್ಯಾಗ ನಾನು ಬಡ್ದಾಡ್ಲಿಲ್ಲ ಶಿವಪ್ಪ ಅಂಥೇಳಿ ಅವ್ಗೆ ಹೊತ್ತಂಗೆ ಮಾಡಿ ಕರ್ದಂಗೆ ಮಾಡಿ ನಮ್ಮ ಶೇತಾನ ಮದುವೆ ಆಗಂತ ಹೇಳಿ ಹೇಳಕ್ಕೆ ನನಗೂ ಒಂದು ದಾರಿ ಸಿಗ್ತೈತಿ. ಹೌದು ಶೇತಪ್ಪ, ಶೇತಪ್ಪ ಅಂತ ನೋಡಿ, ಹೌದು ಶಿವಪ್ಪ, ನಾನು ಬರಾಕೆ ಏನು, ನಾನು ನಿನ್ನ ಕೂಡ ಬರಾಕೆ. ಪಾಪ ಮಾಮ ಭಾಳ ಕಷ್ಟಪಟ್ಟ ನಿಧಿ ಸಲುವಾಗಿ. ಇಲ್ಲ ಮಾಮ ನಾನು ಬರಾಕೆ, ನನ್ನ ಕರ್ಕೊಂಡು ಹೋಗಾಕಬೇಕು ನೀನು. ಹಂಗಾರೆ ನಾವು ನಮ್ದ ಕಾರ್ ಗಾಡಿ ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ಪೊಲೀಸರು ಪಾಪ ಅವ್ರು ನಮ್ಮನ್ನ ಇಷ್ಟನ್ನು ಕರ್ಕೊಂಡ್ರಿ ಅವ್ರು ಹೆಂಗೆ ಬರ್ಬೇಕು. ಆಯ್ತು ನೀವೆಲ್ಲರೂ ಬರ್ತಾನಂದ್ರೆ ನಡ್ರಿ, ಹಂಗಾರೆ ನಮ್ದ ಕಾರ್ನ್ಯಾಗ ಹೋಗೋಣಂತ. ನೀ ಎಲ್ಲಿಗೆ, ನೀ ಏನು ಬರೋದು ಬೇಕಾಗಿಲ್ಲ. ಏನೋ ನಾವೆಲ್ಲ ಹೊಂಟೇವಿ ದೊಡ್ಡಾರ, ನಿಂದು ಸಣ್ಣಕ್ಕಿದೆ ಏನಿಲ್ಲ ಅಲ್ಲಿ. ನಾಳೆ ಏನಕ್ಕಿಂತ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಹೋಗಿ ನಾ ಏನು ಉತ್ತರ ಹೇಳಿ ನಡಿ ಒಳಗೆ ಸರಳಾಗಿನಿ. ಬಾ ಶಿವ ಗಾಡಿ ತೆಗಿಬಾ, ನಾವು ಹೋಗೋಣಂತ. ಇವರಿಬ್ರು ಕೂಡಿ ಹೊಂಟಾರ ಅಂದ್ರೆ ಇಬ್ರೂ ಒಂದೊಂದು ಏನಂದ್ರೆ ತಿಳಿಕಿತ್ತಂತ್ರ ದ್ಯಾವಾರ ಇಟ್ಕೊಂಡು ಹೋಗಿರ್ತಾರೆ. ಈಕಿನ ಹಾಂ ಅದೇನ ಅಂತಾರಲ್ಲ ಪಾಪ ಏನಾರ ಯಾಕಾಗಲ್ದಾಕ ಆ ನಿಧಿ ಬದುಕಬೇಕು. ಪಾಪ ಇಲ್ಲಿಲ್ಲ ಅಂತಂದ್ರೆ ನನ್ನಂತ್ರ ಈಕಿ ನಮ್ಮ ದೊಡ್ಡವಂತ್ರ ಬಿಡುದನೇ ಇಲ್ಲ. ಮದುವೆ ಆಗ ಹಂಗೆ ಮಾಡಿ ಹಿಂಗೆ ಮಾಡಂತ ನಾನು ಸಾಯಿ ಹೊಡೆದ ಕೈ ಬಿಡ್ತಾ. ಪಾಪ ಶಿವಮಾಮ ಅಂತರೂ ಪಾಪ ಹೆಂಡತಿ ಸಲ ಹಂಗೆ ಒಂದು ಅಳತಿ ಗೋಗರಿತಾನ. ಆ ನಿಧಿ ಬದುಕಬೇಕು, ಶಿವಮಾಮ ನಿಧಿ ಒಂದಾಗ್ಬೇಕು. ಹೌದಲ್ರಿ, ನೀವೇನಂತೀರಿ ಎಲ್ಲರೂ?